ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದೀಗ ಬಂದಿರುವಂಥ ಜಾಬ್ ಅಪ್ಡೇಟ್ ನಾನು ತಿಳಿಸ್ತಾ ಇರುವಂಥದ್ದು. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದೀರಂತಂದರೆ ಇಲ್ಲಿ ಹೇಳಿರುವಂಥ ಕೆಲಸ ನಿಮ್ಗೆ ಇಷ್ಟ ಆದರೆ ಇವತ್ತೇ ಅರ್ಜಿ ಸಲ್ಲಿಸಿ. ಯಾಕಂದರೆ ಕಾಂಪಿಟೇಷನ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಈಗ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ಮತ್ತು ಮೇಲ್ಸ್ಗಳನ್ನ ಖಂಡಿತವಾಗ್ಲೂ ಡೈಲಿ ಟು ಡೈಲಿ ಚೆಕ್ ಮಾಡಿ. ಸೊ ಅಲ್ಲಿ ಏನಾದರೂ ನಿಮಗೆ ಕಂಪನಿ ಕಡೆಯಿಂದ ರಿವರ್ಟ್ ಬಂದಿದೆ ಬೇಗ ರಿಪ್ಲೈ ಮಾಡಿ ಅದಕ್ಕೆ, ಓಕೆನಾ? ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀವಿ, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಈ ಚಾನಲಲ್ಲಿ ವರ್ಕ್ ಫ್ರಮ್ ಹೋಮ್ ಪ್ಲಸ್ ಇಲ್ಲಿ ಯೂಟ್ಯೂಬ್ ಚಾನಲ್ ರಿಲೇಟೆಡ್ ಕೂಡ ಸುಮಾರು ಮಾಹಿತಿಗಳು ನಾನು ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಹೊಸ ವೀಡಿಯೋಸ್ ಹಾಕಿದಾಗ ಒಂದು ಅಪ್ಡೇಟ್ ಬರುತ್ತೆ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಹೀಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕ್ಕೆ ಹೋಗಬೇಡಿ. ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಅಸೋಸಿಯೇಟ್ ML ಡಾಟಾ ಆಪರೇಷನ್ಸ್ ಗೋ AI ಆಪರೇಷನ್ಸ್ ಅನ್ನೋ ಒಂದು ಪ್ರೊಫೈಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಜಾಬು ಈಗ ತಾನೇ ಬಂದಿರುವಂಥ ಒಂದು ಅಪ್ಡೇಟ್. ಯಾಕಂದರೆ ಈ ಜಾಬ್ಗೆ ಅವಾಗವಾಗ ಹೈರಿಂಗ್ ಮಾಡ್ತಾ ಇರ್ತಾರೆ. ಸೊ ಯಾವಾಗ ಕರೀತಾರೆ ಅವಾಗವಾಗ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಲ್ಡ್ ಇರೋ ಅಪ್ಲಿಕೇಶನ್ ಆಲ್ರೆಡಿ ಕರೆದಿರೋದಕ್ಕೆ ನಾವು ಹಾಕಿದರೆ ಅಲ್ಲಿಂದ ರಿವರ್ಟ್ ಬರೋದಿಲ್ಲ. ಹೀಗಾಗಿ ಯಾವಾಗ ಕರೆದಿರ್ತಾರೆ ನೋಡಿ ಆವಾಗಲೇ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕಂಪ್ಲೀಟ್ಲಿ ಇದು ರಿಮೋಟ್ ಜಾಬ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅಂದರೆ ಮನೆಯಿಂದನೇ ಮಾಡುವಂಥ ಕೆಲಸ ಇರುವಂಥದ್ದು ಇದು. ಮತ್ತು ಇದು ಬ್ಯಾಂಗ್ಳೂರಿಗೆ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಬ್ಯಾಂಗ್ಳೂರು ಅಂದ ತಕ್ಷಣ ಹೀಗಾಗಿ ನಾನು ಏನು ಮಾಡಿದ್ದೀನಿ, ಕರ್ನಾಟಕದಲ್ಲಿ ಹೈರಿಂಗ್ ಮಾಡ್ಕೊಳ್ಳೋದ್ರಿಂದ ತಮಿಳಲ್ಲಿ ಕನ್ನಡ ಅಂತ ಮೆನ್ಷನ್ ಮಾಡಿರ್ತೀನಿ, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಬಟ್ ಆದರೆ ಅಮೆಝಾನ್ ಕಂಪನಿ ಅಂತ ಬಂದಾಗ ಹೇಗಿರುತ್ತೆ ಅಂದರೆ ಲ್ಯಾಂಗ್ವೇಜ್ ಕೂಡ ಕನ್ನಡ ಅಂತ ನಿಮಗೆ ಬರಬೇಕು, ಬಟ್ ಆದರೆ ಇಂಗ್ಲೀಷ್ ಕೂಡ ಬರ್ತಿರಬೇಕು. ಸೊ ಆ ರೀತಿ ಇರುತ್ತೆ, ಓಕೆ? ಆ್ಯಂಡ್ ಇದು ಜಸ್ಟ್ 3 ದಿನದ ಹಿಂದೆ ಅಷ್ಟೇ ಇವಾಗ ಅಪ್ಡೇಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ 100 ಜನರನ್ನ ತುಂಬ್ಕೋತಾ ಇದ್ದಾರೆ ಇವಾಗ ಹೊಸ ಜಾಬ್ ಓಪನಿಂಗಲ್ಲಿ, ಓಕೆ? ಮೇ ಬಿ ಇದು ಸಂಖ್ಯೆ ಜಾಸ್ತಿ ಆಗ್ಬೋದು, ಬಟ್ ಸದ್ಯಕ್ಕೆ 100 ಜನರನ್ನ ತುಂಬ್ಕೋತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೀವು ಜಾಬ್ ಬಗ್ಗೆ ನಾನು ಇಲ್ಲಿ ಸ್ವಲ್ಪ ಹೇಳೋದಾದರೆ ಅಮೆಝಾನ್ ಈಸ್ ಹೈರಿಂಗ್ ಫಾರ್ ವರ್ಕ್ ಫ್ರಮ್ ಹೋಮ್ ರೋಲ್ ಅಂತ ಹೇಳಿದ್ದಾರೆ. ಸೊ ಅಮೆಝಾನ್ ಕಂಪನಿ ಅಂತಿಂತ ಚಿಕ್ಕ ಪುಟ್ಟ ಕಂಪನಿ ಅಂತೂ ಅಲ್ಲ, ತುಂಬ ಚೆನ್ನಾಗಿರುವಂಥ ದೊಡ್ಡ ಕಂಪನಿ ಆ್ಯಕ್ಚುಲಿ. ಸೊ ಇಲ್ಲಿ ವರ್ಕ್ ಫ್ರಮ್ ಹೋಮ್ ರೋಲ್ಗೋಸ್ಕರ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಬಟ್ ಆದರೆ ಸೊ ಇಲ್ಲಿ 6 ತಿಂಗಳು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇವ್ರು ತಗೋತಾ ಇದ್ದಾರೆ. ಸೊ ನೀವು 6 ತಿಂಗಳು ಮೊದಲು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ನಂತರ ಅವರು ನಿಮ್ಮನ್ನು ಕಂಟಿನ್ಯೂ ಮಾಡಬೇಕು ಬೇಡ ಅನ್ನೋದನ್ನ ಕಂಪನಿ ಡಿಸೈಡ್ ಮಾಡುತ್ತೆ. ಆ್ಯಂಡ್ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು? ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಡೆಲ್ಲಿ ಇರುವಂಥ ಕ್ಯಾಂಡಿಡೇಟ್ ಇದಕ್ಕೆ ಅಪ್ಲೈನ ಮಾಡ್ಬೋದು. ಈಗ ನಾನು ಹೇಳಿರೋಂಥ ಸ್ಟೇಟ್ಗಳಲ್ಲಿ ಈ ಸ್ಟೇಟಲ್ಲಿ ನೀವು ಯಾರು ಇಲ್ಲ ಅಂದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಬಟ್ ಆದರೆ ಇವೆಲ್ಲ ಸ್ಟೇಟ್ಗಳಲ್ಲಿ ಯಾವುದಾದ್ರೂ ಒಂದು ಸ್ಟೇಟಲ್ಲಿ ನೀವು ಇದ್ದೀರಿ ಅಂದರೆ ಸೊ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದರೂ ಆಂಧ್ರ ಪ್ರದೇಶ, ತಮಿಳುನಾಡಲ್ಲೆಲ್ಲ ಇದ್ದರೆ ಸೊ ಅವ್ರಿಗೆ ಈ ಒಂದು ವೀಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕರ್ನಾಟಕದವ್ರಿಗೂ ಕೂಡ ಇವರು ಅಲೌ ಮಾಡ್ತಾ ಇದ್ದಾರೆ, ಕರ್ನಾಟಕದವ್ರು ಕೂಡ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ, ವಿ ವಿಲ್ ಟೇಕ್ ಅ ಕ್ಯಾಂಡಿಡೇಟ್ ಹೂ ಹ್ಯಾವ್ ಕಂಪ್ಲೀಟ್ ದಿ ಸರ್ವೆ ರಿಜಿಸ್ಟ್ರೇಷನ್ ಆ್ಯಂಡ್ ಬಿಲೋ ಮೆನ್ಷನ್ ದಿ ಲಿಂಕ್. ಸೊ ಇಲ್ಲಿ ಮೇನ್ ಅಂತಂದರೆ ನೀವು ಅಪ್ಲೈ ಮಾಡಿದಾಗ ಸೊ ಇಲ್ಲಿ ಹೇಗಿರುತ್ತೆ ಅಂದರೆ ಒಂದು ಚಿಕ್ಕದೊಂದು ಸರ್ವೆ ಎಲ್ಲ ಇರುತ್ತೆ, ರಿಜಿಸ್ಟ್ರೇಷನ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನೀವೇನು ಮಾಡಬೇಕಂದ್ರೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಜಾಬ್ ಏನಿದೆ, ನಿಮ್ಮದು ಕೆಲಸ ಏನಿರುತ್ತೆ ಈ ಒಂದು ಜಾಬ್ ಪ್ರೊಫೈಲಲ್ಲಿ, ಸೊ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದನ್ನು ಮೇನ್ ಕೇರ್ಫುಲ್ಲಾಗಿ ನೋಡಿ. ಕಾಪಿ ಆ್ಯಂಡ್ ಪೇಸ್ಟ್ ದಿ ಅಬೌವ್ ಮೆನ್ಷನ್ ಲಿಂಕ್ ಇನ್ ಬ್ರೌಸರ್ ಅಂತ ಇದ್ದಾರೆ. ಇಲ್ಲೊಂದು ಲಿಂಕ್ ಕೊಟ್ಟಿರ್ತಾರೆ ನಿಮಗೆ, ಅಮೆಝಾನ್ ಲಿಂಕು. ಇದನ್ನು ನೀವೇನು ಮಾಡ್ಬೇಕಂದ್ರೆ ಜಾಬ್ ರಿಲೇಟೆಡ್ ನೀವು ಇಲ್ಲಿ ಒಂದು ಸಾರಿ ಇದನ್ನ ಚೆಕ್ ಮಾಡ್ಕೊಳ್ಳಿ, ಓಕೆ? ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಆಮೇಲೆ ತೋರಿಸ್ತೀನಿ ಇವಾಗ ಈ ವಿಡಿಯೋ ಎಂಡಲ್ಲಿ. ಸೊ ಕೀ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಸ್ವಲ್ಪ ನೋಡೋಣ, ಏನಿರುತ್ತೆ ಆ್ಯಕ್ಚುಲಿ ಇದರಲ್ಲಿ ಕೆಲಸ ಅಂತ ಹೇಳಿ. ದ ಅಸೋಸಿಯೇಟ್ ಹ್ಯಾಸ್ ಟು ವಾಚ್ ಸೆವೆರಲ್ 100 ವೀಡಿಯೋಸ್ ಅಂತ ಇಲ್ಲಿ ಸುಮಾರು ವೀಡಿಯೋಸ್ಗಳು ನಿಮ್ಗೆ ಕೊಡ್ತಾರೆ. ವೀಡಿಯೋಸ್ಗಳು ನೋಡಬೇಕಾಗುತ್ತೆ. ವೀಡಿಯೋಸ್ಗಳು ನೋಡಿಬಿಟ್ಟು ನಿಮ್ಮ ರಿವ್ಯೂನ ಇಲ್ಲಿ ಬರೆಯೋದಿರುತ್ತೆ. ಸೊ ಇದು ಶಿಫ್ಟ್ ವೈಸ್ ನಾವು ಮಾಡ್ತಾ ಇರ್ತೀವಿ, ಪ್ರೊವೈಡ್ ಮಾಡ್ತಾ ಇರ್ತೀವಿ ನಿಮಗೆ ವೀಡಿಯೋಸ್ಗಳನ್ನು, ಕೆಲವೊಂದು ಗೋಲ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ. ಸೊ ನೀವೇನು ಮಾಡಬೇಕು, ವೀಡಿಯೋ ಕ್ವಾಲಿಟಿ ಚೆಕ್ ಮಾಡಬೇಕು, ವಿಡಿಯೋ ಸ್ಪೀಡ್ ಚೆಕ್ ಮಾಡಬೇಕು, ಅಂದರೆ ಪ್ರೊಡಕ್ಟಿವಿಟಿನ ಚೆಕ್ ಮಾಡಬೇಕು, ಮತ್ತು ರೈಟ್ ಅಕ್ಸೆಪ್ಟೇಬಲ್ ಪ್ರಾಕ್ಟೀಸ್ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ನೀವು ಇಲ್ಲಿ ರಿವ್ಯೂನ ಬರೀಬೇಕಾಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಅಸೋಸಿಯೇಟ್ಸ್ ಆರ್ ರಿಕ್ವೈರ್ಡ್ ಟು ಟೇಕ್ ಬ್ರೇಕ್ ಎಟ್ ದಿ ಪ್ರೀ ಡಿಫೈನ್ಡ್ ಸ್ಲಾಟ್ಸ್. ಇಲ್ಲಿ ಮೇನ್ ಅಂತಂದರೆ 6 to 8 hours, ಇಲ್ಲಿ 6 ರಿಂದ 8 ತಾಸು ಆದರೂ ಅಂದರೆ ಮಿನಿಮಮ್ 7 ತಾಸಾದರೂ ನೀವು ಪ್ರತಿದಿನ ಕೆಲಸ ಮಾಡೋ ಹಾಗಿರಬೇಕು. ಸೊ ನೀವು ಮಾಡ್ತೀವಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಏನು ವೀಡಿಯೋಸ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ, ಆ ವೀಡಿಯೋಸ್ಗಳು ನೀವೇನು ಮಾಡ್ಬಿಡ್ತೀರಾ, ನಿಮ್ಮ ಒಂದು ರಿವ್ಯೂನ ಇಲ್ಲಿ ಮೆನ್ಷನ್ ಮಾಡ್ತೀರಾ, ಓಕೆ? ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಕ್ಯಾಂಡಿಡೇಟ್ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ. ಕ್ಯಾಂಡಿಡೇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು, ಮೇನ್ ಅಂತಂದರೆ ಕ್ಯಾಂಡಿಡೇಟ್ 6 ತಿಂಗಳಾದರೂ ಕಾಂಟ್ರಾಕ್ಟ್ ಬೇಸ್ ಮೇಲೆ ನೀವು ವರ್ಕ್ ಮಾಡೋ ಹಾಗಿರಬೇಕು. ಆ್ಯಂಡ್ ಇದು ನಾನ್ ಟೆಕ್ನಿಕಲ್ ರೋಲ್ ಇರುತ್ತೆ, ಹೀಗಾಗಿ ಕಾಂಟ್ರಾಕ್ಟ್ ಮೇಲೆ ನಾವು ತೊಗೋತಾ ಇದ್ದಾರೆ, 6 ತಿಂಗಳಿಗೋಸ್ಕರ ತೊಗೋತಾ ಇದ್ದಾರೆ. ಸೊ ಅಬಿಲಿಟಿ ಟು ಆಡಿಟ್ ಇಮೇಜ್, ವಿಡಿಯೋ, ಟೆಕ್ಸ್ಟ್ ಬೇಸ್ಡ್ ಜಾಬ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೇಗಿರುತ್ತೆ ಅಂದರೆ ಒಂದು ರೀತಿಯಿಂದ ಕೆಲವೊಂದು ಕಾಪಿ ಪೇಸ್ಟ್ ಮಾಡೋದು ಕೂಡ ಇರುತ್ತೆ, ಅಂದರೆ ಟೆಕ್ಸ್ಟ್ಗಳನ್ನು ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡೋದಿರುತ್ತೆ. ಹೀಗಾಗಿ ನಾನು ನಿಮಗೆ ಥಂಬ್ನೇಲಲ್ಲಿ ಕಾಪಿ ಪೇಸ್ಟ್ ಅಂತೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಇಮೇಜಸ್ಸು ಮತ್ತು ವೀಡಿಯೋಸ್ಗಳನ್ನ ಎಡಿಟ್ ಮಾಡೋದಿರುತ್ತೆ. ಸೊ ಈ ರೀತಿ ಕೆಲಸ ಇರುತ್ತೆ ನಿಮ್ಮದು, ಓಕೆ? ಆ್ಯಂಡ್ ಅಬಿಲಿಟಿ ಟು ಐಡೆಂಟಿಫೈ ಡಿಟೇಲ್ ಫ್ರಾಮ್ ಬ್ಲೂರಿ ಲೆಸ್ ಶಾರ್ಪ್ ವೀಡಿಯೋಸ್, ಪ್ರೊವೈಡ್ ಕರೆಕ್ಟ್ ರೆಸ್ಪಾನ್ಸ್, ರಿಕ್ವೈರ್ಡ್ ಹೈ ಲೆವೆಲ್ ಆಫ್ ಅಟೆನ್ಷನ್, ಫೋಕಸ್ ಆನ್ ಸ್ಕ್ರೀನ್.
ಕೊಟ್ಟಿರೋಂಥ ವೀಡಿಯೋಸ್ಗಳಲ್ಲಿ ಏನು ಆ್ಯಕ್ಚುಲಿ ಏನಿದೆಯಪ್ಪ, ಏನು ಎಕ್ಸಾಕ್ಟ್ಲಿ ಇದೆ ಅದು ನೋಡಿಕೊಂಡು ಕರೆಕ್ಟಾಗಿ ನೀವಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ವಿಲ್ಲಿಂಗ್ ಟು ವರ್ಕ್ ಆನ್ ಇಂಕ್ರಿಮೆಂಟಲ್ ಟಾರ್ಗೆಟ್ ಗೋಲ್ಸ್ ಆನ್ ಕ್ವಾಲಿಟಿ ಆ್ಯಂಡ್ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ದಾರೆ. ಕೆಲವೊಂದು ಟಾರ್ಗೆಟ್ಸ್ಕೊಂಡು ಕೂಡ ಕೊಡ್ತಾರೆ. ಅಂದರೆ ಡೈಲಿ ಟು ಡೈಲಿ ಇಷ್ಟು ವೀಡಿಯೋಸ್ಗಳನ್ನ ನೀವು ಚೆಕ್ ಮಾಡಲೇಬೇಕು, ಇಷ್ಟು ವೀಡಿಯೋಸ್ ಇಷ್ಟು ಇಮೇಜಸ್ನ ಚೆಕ್ ಮಾಡಬೇಕು ಅಥವಾ ಟೆಕ್ಸ್ಟನ್ನು ಚೆಕ್ ಮಾಡಬೇಕು ಅಂತ ನಿಮಗೆ ಹೇಳ್ತಾನೆ ಇರ್ತಾರೆ. ಸೊ ಅದನ್ನು ನೀವು ಕಂಪ್ಲೀಟ್ ಮಾಡೋ ಹಾಗಿರಬೇಕು. ಆ್ಯಂಡ್ ಇದರಲ್ಲಿ ಕೂಡ ಫಾಸ್ಟ್ ಪೇಸ್ ಆಫ್ ಇಂಪ್ಲಿಮೆಂಟೇಷನ್ ಕನ್ಸಿಸ್ಟ್ ಪರ್ಫಾರ್ಮೆನ್ಸ್. ಸೊ ಇಲ್ಲಿ ಯಾವುದೇ ರೀತಿ ಬ್ರೇಕ್ ತೊಗೊಳ್ಳೋ ಹಾಗಿಲ್ಲ, ಕರೆಕ್ಟಾಗಿ ಡೈಲಿ ಟು ಡೈಲಿ ವರ್ಕ್ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಇದೊಂದು ಕೂಡ ಎಬಿಲಿಟಿ ಟು ವರ್ಕ್ ಇನ್ ರೊಟೇಷನಲ್ ಶಿಫ್ಟ್ ನಿಮ್ಮದು ಒಂದೇ ಥರ ಇರೋದಿಲ್ಲ, ಡೇ ಅಂದರೆ ಡೇ ಥರನೇ ಇರೋದಿಲ್ಲ. ಸಮ್ಟೈಮ್ಸ್ ಹೇಗಿರುತ್ತೆ ಅಂದರೆ ನೈಟ್ ಕೂಡ ಇರುತ್ತೆ. ನೈಟ್ ಶಿಫ್ಟ್ ಹಾಕಿದ್ರು ಕೂಡ ನಾವು ಮಾಡ್ತೀವಿ ಅಂತ ಅನ್ನೋರಿದ್ರೆ ಸೊ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ರಿಮೋಟ್ ಟೀಮ್ಸ್ ಆ್ಯಂಡ್ ಎಸ್ಪೆಷಲಿ ಗುಡ್ ಟೀಮ್ ಪ್ಲೇಯರ್. ಮೇನ್ ಅಂದರೆ ಚೆನ್ನಾಗಿ ನೀವು ವರ್ಕ್ ಮಾಡೋ ಆಗಿರಬೇಕು, ಟೈಮ್ ಟು ಟೈಮು ಸಿನ್ಸಿಯರ್ ಆಗಿರಬೇಕು. ನಿಮ್ಮ ಟೈಮ್ ಇದ್ದಾಗ ನೀವು ಅಲ್ಲಿ ವರ್ಕ್ ಮಾಡಲೇಬೇಕಾಗುತ್ತೆ, ನೈಟ್ ಹಾಕಿದರೆ ಡೇ ಹಾಕಿದರೆ. ಆ್ಯಂಡ್ ಇದೊಂದು ಕೂಡ ಮೇನ್ ಅಂತಂದರೆ ಇಲ್ಲಿ ನೋಡಿ ರೀಡ್ ಲೈನ್ಸ್ ಮೇನ್ ಅಂತಂದರೆ ಕಮ್ ಟು ಆಫೀಸ್ ಫಾರ್ ಫ್ಯೂ ಡೇಸ್. ಸಪೋಸ್ ಏನಾದರೂ ಕರೆದ್ರೆ ನೀವೇನು ಮಾಡ್ಬೇಕಂದ್ರೆ ಆಫೀಸ್ಗೆ ಹೋಗಬೇಕಾಗುತ್ತೆ, ನೀವು ಬ್ಯಾಂಗ್ಳೂರ್ ಆಫೀಸ್ಗೆ ಹೋಗಬೇಕಾಗುತ್ತೆ ಅಮೆಝಾನ್ ಕಂಪನಿಗೆ. ಓಕೆ, ಮೇ ಬಿ ಅವ್ರು ಕರೆದ್ರೆ. ಓಕೆ, ಆ್ಯಂಡ್ ವಿಲ್ಲಿಂಗ್ ಟು ಸ್ವಿಚ್ ಆನ್ ಲ್ಯಾಪ್ಟಾಪ್ ಕ್ಯಾಮ್ರಾ ವೈಲ್ ಆನ್ ವಿರ್ಚುವಲ್ ಮೀಟಿಂಗ್. ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ದು ಕ್ಯಾಮ್ರಾ ಕೂಡ ಇರಬೇಕು. ಅಂದರೆ ಇಲ್ಲಿ ಹೇಗಿರುತ್ತೆ ಅಂದರೆ ಅಮೆಝಾನಲ್ಲಿ ಹೇಗಿರುತ್ತೆ, ನಿಮಗೆ ಫ್ರೀಯಾಗಿ ಲ್ಯಾಪ್ಟಾಪ್ ಮತ್ತು ವೈಫೈ ಕನೆಕ್ಷನ್ದು ಅವರು ಕೊಡ್ತಾರೆ ಪೇಮೆಂಟು. ಬಟ್ ಆದರೂ ಕೂಡ ಇಲ್ಲಿ ನಿಮ್ಗೆ ಯಾವಾಗ ಅವರು ನಿಮಗೆ ವಿರ್ಚುವಲ್ ಮೀಟಿಂಗ್ ಇದೆ ಅಂತ ಹೇಳಿದಾಗ ಕ್ಯಾಮ್ರಾ ಆನ್ ಮಾಡಿ ನೀವು ಲ್ಯಾಪ್ಟಾಪಲ್ಲಿ ಅಟೆಂಡ್ ಆಗಬೇಕು, ಜಾಯಿನ್ ಆಗಬೇಕು ಗ್ರೂಪಿಗೆ ಅಂತ ಹೇಳ್ತಾ ಇರುವಂಥದ್ದು. ಆ್ಯಂಡ್ 24/7 ನಿಮಗೆ ರೊಟೇಷನಲ್ ಶಿಫ್ಟ್ ಇರುತ್ತೆ ಈ ಒಂದು ಜಾಬಲ್ಲಿ. ಆ್ಯಂಡ್ ಇದರಲ್ಲೂ ಕೂಡ 9 ಗಂಟೆ ನಿಮ್ಮದು ಶಿಫ್ಟ್ ಇರುತ್ತೆ. ಒಂದು ಅಂದರೆ 8 ತಾಸು ವರ್ಕ್ ಇರುತ್ತೆ, 1 ಗಂಟೆ ಬ್ರೇಕ್ ಇರುತ್ತೆ. ಇವಾಗ 15 ಮಿನಿಟು ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಅರ್ಧ ಗಂಟೆ ಲಂಚ್ ಬ್ರೇಕ್ ಇರುತ್ತೆ. ಆ ರೀತಿ 1 ತಾಸದ್ದು ಬ್ರೇಕ್ ಇರುತ್ತೆ. ಆ್ಯಂಡ್ 8 ತಾಸು ಕೆಲಸ ಇರುತ್ತೆ. ದ ಶಿಫ್ಟ್ ಟೈಮಿಂಗ್ ವುಡ್ ಬಿ ಏಬಲ್ ಟು ಚೇಂಜ್. ಮೇ ಬಿ 3-4 ತಿಂಗಳಲ್ಲಿ ಮೇ ಬಿ ಅವರು ಅವರ ಬಿಸ್ನೆಸ್ ತಕ್ಕಂತೆ ಅದರದ್ದು ಟೈಮಿಂಗ್ ಕೂಡ ಚೇಂಜ್ ಮಾಡ್ಬೋದು. ಮತ್ತು ನೈಟ್ ಶಿಫ್ಟ್ ಅಲೌನ್ಸ್ ಕೂಡ ನಿಮ್ಗೆ ಕೊಡ್ತಾರಂತೆ ಅವರು ವರ್ಕ್ ಮಾಡಿದರೆ. ಸೊ ನೀವು ಇದಕ್ಕೆ ಮಾಡ್ತೀವಿ ಅಂತಂದರೆ ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ವೀಕ್ ಆಫ್ ಬಗ್ಗೆ ಹೇಳೋದಾದರೆ ರಜೆ ಮೇನ್ ಅಂತಂದರೆ ನಾವು ಜಾಬ್ ಮಾಡೋಕ್ಕೆ ಶುರು ಮಾಡಿದರೆ ರಜೆದ ಬಗ್ಗೆ ನಾವು ಸ್ವಲ್ಪ ಲಕ್ಷ್ಯ ವಹಿಸ್ತೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ರೊಟೇಷನಲ್ ಟು ಮೇನ್ ಅಂದರೆ ನಿಮ್ಗೆ 2 ದಿನ ರಜೆ ಇರುತ್ತೆ. ವಾರದಲ್ಲಿ 5 ದಿನ ಕೆಲಸ ಮಾಡ್ತೀರಾ, 2 ದಿನ ರಜೆ ಇರುತ್ತೆ. ಬಟ್ ಆದರೆ ರೊಟೇಷನಲ್ ಇರಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ನೋಡಿ ಕನ್ಸಿಸ್ಟೆನ್ಸಿ ನಿಮಗೆ ವೀಕ್ ಆಫ್ ಸಾಟರ್ಡೆ ಸಂಡೇನೇ ಇರುತ್ತೆ ಅಂತ ಅವ್ರು ಹೇಳೋದಿಲ್ಲ, ಅದು ರೊಟೇಷನಲಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ವಾರದಲ್ಲಿ. ಬಟ್ ಆದರೆ 5 ದಿನ ವರ್ಕ್ ಮಾಡೋದು, 2 ದಿನ ನಿಮ್ಮದು ರಜೆ ಇರುತ್ತೆ. ಓಕೆ, ಸೊ ಇದು ರೋಲ್ ಬಗ್ಗೆ ಹೇಳೋದಾದರೆ ಆಪ್ರೇಷನ್ ಸಪೋರ್ಟ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಂಡಸ್ಟ್ರಿ ಟೈಪ್ ಹೇಳಿದರೆ ಇ ಕಾಮರ್ಸ್ ರಿಲೇಟೆಡ್ ನೀವು ವರ್ಕ್ ಮಾಡ್ತೀರಾ. ಆಮೇಲೆ ಡಿಪಾರ್ಟ್ಮೆಂಟು ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ಸ್. ಫುಲ್ ಟೈಮ್ ಜಾಬ್ ಇದು, ಮತ್ತು ಟೆಂಪ್ರರಿ ಮತ್ತು ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಇರುವಂಥ ಜಾಬು. ಪಾರ್ಟ್ ಟೈಮ್ ಜಾಬ್ ಬೇಕು ಅಂತಂದರೆ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ನಿಮಗೆ ನೀಡ್ತೀನಿ ಡೀಟೇಲ್ಸ್ನ, ಬೇಕಂದ್ರೆ ಹೋಗಿ ಅಪ್ಲೈ ಮಾಡಿ. ಪಾರ್ಟ್ ಟೈಮ್ ಬೇಕಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಪಾರ್ಟ್ ಟೈಮ್ ಜಾಬ್ ನಮ್ಗೆ ಬೇಕು ಅಂತಂದರೆ ಸೊ ನಾನು ನಿಮಗೆ ಕಳಿಸ್ತೀನಿ. ಆ್ಯಂಡ್ ಇದು ರೋಲ್ ಕ್ಯಾಟಗರಿ ಹೇಳೋದಾದರೆ ಆಪ್ರೇಷನ್ ಸಪೋರ್ಟ್ ಅಂತಲೇ ತೊಗೋತಾರೆ. ಆಪ್ರೇಷನ್ ಸಪೋರ್ಟ್ ಅಂತ ನಿಮ್ಮ ಒಂದು ಏನು ಜಾಯ್ನಿಂಗ್ ಲೆಟ್ರಲ್ಲಿ ಇದನ್ನೇ ಮೆನ್ಷನ್ ಮಾಡ್ತಾರೆ. ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು, ಡಿಗ್ರಿ ಆದರು, BA BCom BSc ಈಕ್ವಲ್ ಟು ಎನಿ ಡಿಗ್ರಿ ಆದರೂ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆನಾ. ಸೊ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಬೇಗನೆ ಅಪ್ಲೈ ಮಾಡಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ ಇದೆ ಅಂದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಬೇಕಾ, ಸೊ ಪ್ಲೀಸ್ ಕಾಮೆಂಟ್ ಮಾಡಿ, ನನಗೆ ಡೌಟ್ ಕ್ಲಿಯರ್ ಮಾಡಿ ಪ್ಲೀಸ್. ಓಕೆ, ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ. ಮುಂದಿನ ನೋಡೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.